ಸೊ ಗಾಯ್ಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಟೀಮ್ ಗ್ಯಾಲಕ್ಸಿ ಅವರ ಓನರ್ಸ್ನವರಿದ್ದಾರೆ ಇವತ್ತು ಇಬ್ಬರು. ಸರ್, ನಿಮ್ದು ಹೆಸರು? ಇರ್ಫಾನ್. ನಿಮ್ದು? ಇರ್ಷಾದ್. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಬಸ್ ಫೀಲ್ಡ್ ಅಲ್ಲಿ ನಿಮ್ದು? 8 year ಎಕ್ಸ್ಪೀರಿಯನ್ಸ್. ನೀವು ಬಸ್ ഫീൽഡിಗೆ ಹೇಗೆ ಬಂದ್ರಿ? ബസ് ഫീൽഡ് മുമ്പ് നമ്മ ഡ്രൈവർ ആയിട്ട് ജോലി ചെയ്താണ്. സന ബസ് അതിലെ ഡ്രൈവർ ആയിട്ടുണ്ടായിരുന്നു. പിന്നെ സ്വന്തമായിട്ട് തുടങ്ങണം എന്നൊരു ആഗ്രഹം വന്ന് അങ്ങനെ അവരോട് തന്നെ ഫസ്റ്റ് ഒരു ബസ് എടുത്ത് 49 സീറ്റ് 2012 മോഡൽ അത് ಸ್ಟಾರ್ಟ್ ಆಗಿ. ಓಕೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅದು ಕಂಪನಿಯಲ್ಲಿ ವರ್ಕ್ ಮಾಡಿ? അവിടെ ഒരു 2 year 3 year. 2 year 3 year. ಅದ ನಂತರ ಇಲ್ಲಿ ಹೊಸತು ನಿಮ್ಮದು ಟೀಮ್ ಗ್ಯಾಲಕ್ಸಿ ಅಂತ ಓಪನ್ ಮಾಡಿದ್ದು ಕಂಪನಿ. ಸರ್, ಇದು ಯಾವ ಮಾಡೆಲ್ದು ಗಾಡಿ? 2023. ಓಕೆ. ಯಾವುದು? ಐಷರ್ ಅಲ್ಲ? ಐಷರ್ 6016. ಓಕೆ. 6016. ಇದು ಗಾಡಿ ರೆಡಿ ಆದದ್ದು ಎಲ್ಲಿ? ಇದು ಪ್ರಕಾಶ್ ಕಣ್ಣಪ್ಪ. ಓಕೆ. ಇದು ಲೈಟ್ ಅಂಡ್ ಸೌಂಡ್ ಸಿಸ್ಟಮ್ ಅಲ್ಲಿ ಎಲ್ಲಿ ಆದದ್ದು? ಓ, ಸಲಾಮ್ಸ್ ಅಲ್ಲಿ ಆದದಲ್ಲ. ಹೇಗೆ ಇದು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೀರಾ ವರ್ಕ್ ಅಲ್ಲಿ? ಪ್ಯಾಸೆಂಜರ್ಗೆ ಎಂತೆಲ್ಲ ಫೆಸಿಲಿಟಿ ಕೊಡ್ತೀರಿ ನೀವು? പുഷ് ബാക്ക് സീറ്റ്, AC വണ്ടി, പിന്നെ എയർ സസ്പെൻഷൻ, പിന്നെ കൂളർ സെറ്റപ്പ് ഉണ്ട്, സൗണ്ട് ലൈറ്റ്, ഹെവി സൗണ്ട് സിസ്റ്റം, ಪಬ್ ಸ್ಟೈಲ್ ಅಲ್ಲೇ. പിന്നെ ಫ್ಯೂಚರ್ ಏನಾದ್ರು ಪ್ಲಾನ್ ಇದೆ ನಿಮ್ದು? ಫ್ಯೂಚರ್ ಪ್ಲಾನ್ಸ್? ನೆಕ್ಸ್ಟ್ IRTP ಆಲ್ ಇಂಡಿಯಾ കളർഫുൾ ആയിട്ട് കർണാടക പോലെ കേരള സെറ്റ്. ಓಕೆ. ಸ್ಲೀಪರ್ വണ്ടി വരുന്നുണ്ട്. ಓಕೆ. ಓಕೆ. ಎಲ್ಲಿ ಸ್ಲೀಪರ್ ಎಲ್ಲಿ ಎಲ್ಲ ಹೋಗುದು ನಿಮ್ಮದು? ಕಾಸರಗೋಡು ಟು ಬ್ಯಾಂಗ್ಳೂರ್ ಅಲ್ಲ? ಕೇರಳ ತಲಪಾಡಿ ಟು ತಿರುವನಂತಪುರಂ. ಓಕೆ. ನೆಕ್ಸ್ಟ್ ಪ್ಲಾನಿಂಗ್ ಟು ಓಕೆ, ತಲಪಾಡಿ ಟು ತಿರುವನಂತಪುರಂ. ಓಕೆ. ಸೊ ಗೈಸ್, ಇವತ್ತು ನಮ್ಮ ಹತ್ರ ಟೀಮ್ ಗ್ಯಾಲಕ್ಸಿಯ ಡ್ರೈವರ್ ಅವರಿದ್ದಾರೆ ಇಬ್ಬರು ಕೂಡ. ಸರ್, ನಿಮ್ಮ ಹೆಸರು? ಶ್ರೀಜು. ನಿಮ್ದು? ಮನು. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಡ್ರೈವಿಂಗ್ ಫೀಲ್ಡ್ ಅಲ್ಲಿ? ಒಂದು 4 years ಆಯ್ತು. 4 years. ಮತ್ತೆ ನಾನು ಫಸ್ಟ್ ಟೈಮು ಬೇರೆ ಗಾಡಿಯಲ್ಲಿ ಇದ್ದೇನೆ, ಮತ್ತೆ ಟೀಮ್ ಗ್ಯಾಲಕ್ಸಿ ಬಂತು. ಇದರಲ್ಲಿ 2 ವರ್ಷ ಆಯ್ತು ಟೀಮಲ್ಲಿ. ಓಕೆ. ಮತ್ತೆ ಈ ಗಾಡಿ ನನಗೆ ಕೊಟ್ಟಿದ್ದೆ. ಓಕೆ. ಇದು ಗಾಡಿಗೆ ನೀವೇ ಈಗ ಡ್ರೈವರ್ ಅಂತ ಹೇಳಿದ್ರೆ? ಈ ಗಾಡಿಗೆ ನಾನು ಡ್ರೈವರ್. ಇಬ್ಬರು ನಿಮ್ಮ ಇಬ್ಬರ ಟೀಮ್. ನಿಮ್ಗೆ ಎಷ್ಟು ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್? 10 ವರ್ಷ. 10 years ಎಕ್ಸ್ಪೀರಿಯನ್ಸ್. ಹೆವಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಹೌದಲ್ಲ? ಹೌದು. ನೀವು ಈಗ ಪ್ರಾಪರ್ ಇಲ್ಲಿ ಕಾಸರಗೋಡು ಅಲ್ಲ? ನಮ್ದು ಇಲ್ಲಿ ಮನೆ ಅಲ್ಲ, ಇಲ್ಲೇ ಅಲ್ಲ? 3 kilometer ಅಲ್ಲ. ಓಕೆ. ಸರಿ. ಇವರನ್ನು ನಾನು ಹನ್ವಿಕದು ರೀಲ್ಸ್ ಅಲ್ಲಿ ನೋಡಿದ್ದೆ ನಾನು. ರೀಲ್ಸ್ ಅಲ್ಲಿ ಒಳ್ಳೆ ಫೇಮಸ್ ಆಗಿದ್ದಾರೆ ಇವರು ನೋಡಿ. ಮತ್ತೆ ನಿಮ್ದು ಯಾವ್ದು ಫೇವ್ರೆಟ್ ಮಾಡೆಲ್ ಗಾಡಿ? ಯಾವ್ದು ಗಾಡಿ? ನಾನು ಲೈಲ್ಯಾಂಡ್ ಗಾಡಿ ಓಡಿಸಿದೆ, ಮತ್ತೆ ಟಾಟಾ ಓಡಿಸಿದೆ, ಇದು ಐಷರ್ ಓಡಿಸಿದೆ. ಯಾವ್ದು ಬೆಸ್ಟ್? ಯಾವ್ದು ನಿಮ್ಗೆ ಖುಷಿ ಆದದ್ದು ಯಾವ್ದ್ರಲ್ಲಿ? ಲೈಲ್ಯಾಂಡ್. ಮತ್ತೆ ನಾವು ಇದು ಗ್ಯಾಲಕ್ಸಿ ಫ್ಯಾಮಿಲಿಯಲ್ಲಿ ಐಷರ್ ಅಲ್ಲ ಫುಲ್? ಇದಕ್ಕೆ ಐಷರ್ ಫ್ಯಾಮಿಲಿ, ಗ್ಯಾಲಕ್ಸಿ ಫ್ಯಾಮಿಲಿ, ಐಷರ್ ಫ್ಯಾಮಿಲಿ. ಯಾವ್ದಾದ್ರು ಫೇವ್ರೆಟ್ ರೂಟ್ ಇದೆಯಾ ನಿಮ್ಮದು? ಫೇವ್ರೆಟ್ ರೂಟ್ ಅಂದ್ರೆ ಗೋವಾ. ಚಿಕ್ಕಮಗಳೂರು, ದಾಂಡೇಲಿ, ಗೋವಾ ಫೇವ್ರೆಟ್ ರೂಟ್ ಅಲ್ಲ? ಇದು ಘಾಟ್ ಸೆಕ್ಷನ್ ಅಲ್ಲೆಲ್ಲ ಹೇಗೆ ಇದೆ ಐಷರ್ ಗಾಡಿ? ಪಿಕಪ್ ಎಲ್ಲ ಹೇಗಿದೆ? ಲೇಲ್ಯಾಂಡ್ ಮತ್ತೆ ಐಷರ್ ಕಂಪೇರ್ ಮಾಡಿದ್ರೆ ಘಾಟ್ ಸೆಕ್ಷನ್ ಬೆಸ್ಟ್ ಗಾಡಿ ಯಾವುದು? ಇದು ಸಡನ್ ಪಿಕಪ್, ಸ್ವಲ್ಪ ಇದು ಪಿಕಪ್ ಆಗುವ ಅಂದ್ರೆ ಫುಲ್ ಸ್ಪೀಡ್. ಟ್ರಿಪ್ ಅಲ್ಲಿ ಈಗ ನಿಮ್ಗೆ ನೀವು ಹೇಗೆ ನಿದ್ರೆಯನ್ನು ಮ್ಯಾನೇಜ್ ಮಾಡ್ತೀರಿ ಟ್ರಿಪ್ ಅಲ್ಲಿ? ನಿದ್ರೆ ಲಾಂಗ್ ಟ್ರಿಪ್ ಅಲ್ಲ, ನನ್ಗೆ ಒಂದು ಇಷ್ಟು 4 ವರ್ಷ ಆಯ್ತಲ್ಲ ನಿದ್ರೆ ಇಲ್ಲ, ಡ್ರೈವ್ ಮಾಡ್ತಾರೆ ಕೆಲಸ, ಅವನೇ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ ಅದು. ಮತ್ತೆ ಲಾಂಗ್ ಟ್ರಿಪ್ ಅಲ್ಲಿ ದೇನಿ ಬರ್ತಾ ಇದ್ದಾರೆ ನಮ್ಮ ಒಟ್ಟಿಗೆ. ದೇನಿ ಎಲ್ಲ ದೇನಿ, ಮತ್ತೆ ನಮ್ಮ ಕಂಪನಿಯಲ್ಲಿ ಎಲ್ಲ ಅವರು ಫ್ರೆಂಡ್ಸ್, ಬ್ರದರ್ಸ್ ಅಂತ. ಬ್ರದರ್ಸ್ ಗ್ರೂಪ್ ಆಫ್ ಕನ್ಸರ್ನ್ಸ್ ಅದಕ್ಕೆ ಹಾಕಿದ್ದಾರೆ, ಅವರೇ ಬರ್ತಾ ಇದ್ದಾರೆ. ಹೌದು. ಈಗ ನೀವು ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ನೋಡ್ತೀರಿ ಗಾಡಿಯಲ್ಲಿ ಎಲ್ಲ? ಡೀಸೆಲ್ ಫಸ್ಟ್ ಚೆಕ್ ಮಾಡ್ತಾರೆ, ಮತ್ತೆ ಲೈಟ್, ಹೆಡ್ ಲೈಟ್ ಎಲ್ಲ ಸಿಸ್ಟಮ್ ಎಲ್ಲ ಆನ್ ಹಾಕಿ ಫಸ್ಟ್ ಒಂದು ಚೆಕ್ಅಪ್ ಮಾಡ್ತಾರೆ. ಮತ್ತೆ ಆಡ್ಲು, ಟೈರ್, ಏರ್, ಗ್ರೀಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ಹೋಗ್ತದೆ. ಗಾಡಿ ಎಲ್ಲ ಕ್ಲೀನ್ ಮಾಡಿ ಇದ್ದೇನೆ ಫಸ್ಟ್ ಚೆಕ್ ಮಾಡ್ತಾರೆ. ಪ್ರತಿ ಟ್ರಿಪ್ಪಿಗೆ ಗಾಡಿ ಕ್ಲೀನ್ ಆಗ್ತದಲ್ಲ ನಿಮ್ಮದು? ಗಾಡಿ ಬರುವಾಗ ಇವರು ಕ್ಲೀನ್ ಮಾಡ್ತಾರೆ, ಇವರೊಟ್ಟಿಗೆ ನಾನು. ಓಕೆ.
ಹಾಗಾದ್ರೆ ಪ್ರತಿ ಟ್ರಿಪ್ಪಿಗೆ ನಾನು ಹೋಗ್ತದೆ ಮನೆಗೆ ಇವರೇ ಎಲ್ಲ. ಇವತ್ತು ನಾನು ಟ್ರಿಪ್ ಹೋಗಿ ಬಂದಿದ್ದು ಎಲ್ಲಿ ವಯನಾಡು 2 days. ಬರುವ 3 ಗಂಟೆ ಆಯ್ತು ಬೆಳಿಗ್ಗೆ. ಅವರೇ ಗಾಡಿಯಲ್ಲಿ ಇದ್ರ ಮಾಡಿದ್ದು, ಅವರೇ ಕ್ಲೀನ್ ಮಾಡಿ. ಓಕೆ ಓಕೆ. ಹಾಗಾದ್ರೆ ಪ್ರತಿ ಟ್ರಿಪ್ಪಿಗೆ ಗಾಡಿ ಕ್ಲೀನ್ ಆಗ್ತದೆ ಅಂತ ಅರ್ಥ ಹಾಗಾದ್ರೆ. ಹೌದು. ಇನ್ನೊಂದು ಮೇನ್ ಕ್ವಶನ್, ನೀವು ಯಾಕೆ ಟೂರಿಸ್ಟ್ ಡ್ರೈವರ್ ಅಂತಲೇ ಆಗ್ಲಿಕ್ಕೆ ನೀವು ಇದು ಮಾಡಿದ್ರಿ? ಟೂರಿಸ್ಟ್ ಡ್ರೈವರ್ ಅಂತ ನನಗೆ ಅದೊಂದು ಪ್ರೀತಿ ಇದ್ದಲ್ಲ, ಗಾಡಿಯಲ್ಲಿ ಒಂದು ಬಸ್ಸಲ್ಲಿ. ಟೂರಿಸ್ಟ್ ಗಾಡಿ ಅಂದ್ರೆ ಒಂದು ಇಷ್ಟ ಅಲ್ಲ, ಅಲ್ಲ ಒಂದು ಕ್ರೇಜ್, ಎಂಜಾಯ್ ಮಾಡ್ತಾರೆ ಅಲ್ಲ, ಕ್ರೇಜ್ ಅದು ಫುಲ್. ಇನ್ನ ಟೈಮ್ ಫುಡ್ ಸಿಗ್ತದೆ, ಮತ್ತೆ ಟೈರ್ಡ್ ಇಲ್ಲ ಅಲ್ಲ. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಥ್ಯಾಂಕ್ ಯು. ಸೊ ಲೈಟಿಂಗ್ ಬಗ್ಗೆ ಇವತ್ತು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದ್ದಾರೆ. ಇದು ಎಲ್ಲಿ ರೆಡಿ ಆದದ್ದು ಗಾಡಿ? ಇದು ಕೊಲ್ಲಂ ಸಲಾಮ್ಸ್ ಅಲ್ಲ, ನೋಡಿ ಇಲ್ಲಿ ಬರ್ದಿದೆ ಸಲಾಮ್ಸ್. ಇದು ಯಾವ್ದು ಲೈಟ್? ಅದು ಸ್ಟ್ರಿಪ್ ಅಲ್ಲ. ಮತ್ತೆ ಇದು ಇಲ್ಲಿ ಮೇಲೆ ಪಿಕ್ಸೆಲ್ ಬೋರ್ಡ್ ಲೇಸರ್ ಇದೆ. ಇದು ಗಾಡಿಯಲ್ಲಿ ಲೇಸರ್ ಇದೆ, ಸೈಡ್ ಮೇಲೆಯಲ್ಲಿ ಡಾಟ್ ಲೇಸರ್ ಇದೆ, ಸೈಡ್ ಅಲ್ಲಿ ಇದೆ, ಸೈಡ್ ಮತ್ತೆ ಮೇಲೆ ಕೂಡ ಇದೆ ಅಲ್ಲ ಡಾಟ್ ಲೇಸರ್. ಓಕೆ. ಮತ್ತೆ ಇದ್ರಲ್ಲಿ ಎಲ್ಲಿ ಎಷ್ಟು ಬೇಸ್ ಇದೆ? ಇದ್ರಲ್ಲಿ ಬೇಸು ಮೇಲೆ 2 DD ಇದೆ, ಕೆಳಗಡೆ 4 JBL ಇದೆ. ಓಕೆ. ಹಾಗಾದ್ರೆ ಎಷ್ಟಿದೆ ಟೋಟಲ್ ಬೇಸ್? ಚೆನ್ನಾಗಿದೆ ಇದೆ ಅಲ್ಲ ತುಂಬಾ. ಓಕೆ. ಅಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಹಾಗಾದ್ರೆ ಗಾಡಿಯಲ್ಲಿ. ಹೌದು. ಏನಾದ್ರು ರಿಕ್ವೈರ್ಮೆಂಟ್ ಹೇಳ್ತಾರಾ? ಸೌಂಡ್ ಕಮ್ಮಿ ಆಗ್ತದೆ ಅಥವಾ ಸೌಂಡ್ ಜಾಸ್ತಿ ಆಗ್ತದೆ ಹೇಳ್ತಾರಾ ಏನಾದ್ರು? ಇಲ್ಲ, ಫುಲ್ ಎಂಜಾಯ್ ಮಾಡ್ತಾರಲ್ಲ ಎಲ್ಲ ಮಾಡ್ತಾರೆ. ನಾವು ಸೌಂಡ್ ಹಾಕುವಾಗ ಬ್ಯಾಕ್ ಸೀಟ್ ಯಾವುದು ಮುನ್ನೆ ಕಡೆ ಎಲ್ಲ ಅವರ ಹೇಳ್ತಾರೆ ಸೌಂಡ್ ಕಮ್ಮಿ ಮಾಡಿ ಇಲ್ಲ ಅಂತ. ಓಕೆ ಓಕೆ ಓಕೆ. ಅಂದ್ರೆ ಸ್ಟೂಡೆಂಟ್ಸ್ ಅಥವಾ ಕಾಲೇಜ್ ಟ್ರಿಪ್ ಬಂದ್ರೆ ಫುಲ್ ಎಂಜಾಯ್ ಮಾಡ್ತಾರೆ. ಅವರಿಗೆ ಇದೇ ಬೇಕು. ಹೌದು, ಅವ್ರಿಗೆ ಇದೇ ಬೇಕಲ್ಲ. ಪಬ್ ಇನ್ ದ ಬಸ್ ಪಬ್ಬ. ಸರಿ, ಓಕೆ, ಥ್ಯಾಂಕ್ ಯು ಸರ್. ಸೊ ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಿಕ್ಕೆ ഇഷ്ടപ്പെടുತ್ತೀರಾ? നല്ല സൂപ്പർ അടിപൊളി. അപ്പോൾ എല്ലാവരും ഈ പുതിയ ബസ് വേൾഡ് എന്ന ന്യൂ ചാനൽ എല്ലാവരും ലൈക്ക്, ഷെയർ, വാച്ച്, കമന്റ് എല്ലാവരും സപ്പോർട്ട് ചെയ്യണം. ഉഷാർ. ഇനിയും നല്ല വീഡിയോ വരാൻ, ബസ്സുകൾ നല്ല വീഡിയോ വരാൻ എല്ലാവരും സപ്പോർട്ട് കൊടുക്കണം. യെസ്, താങ്ക് യു.